ದಿವಸ ಮಕ್ಕಳಿದ್ದಿದ್ದಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿ ಕಣ್ಣೀರಲ್ಲಿ ತಿಳ್ಕೊಳ್ಳದಿದ್ದೀನಿ ತಂದೆ. ಈಗ ಹುಡುಗರು ಹದಿರೇಶ ಖಾದರ ಲಿಂಗೇಶ ಆಶೀರ್ವಾದದಿಂದ ನನಗೆ ಗಂಡು ಮಗು ಜನಿಸಿ ಬಂದಿದೆ. ಈ ನನ್ನ ಮಗನನ್ನು ನಿನ್ನ ಮಗನ ಮುಖವನ್ನು ನೋಡಿದರೆ ನಿನ್ನ ಮಗನೊಬ್ಬ ಕವಿಯಾಗುತ್ತಾನೆ. ಹೌದು, ತುಂಬಾ ಸಂತೋಷ. ಆಸ್ಮಾನಿಕ ಕವಿ, ಜ್ಞಾನ ಭಂಡಾರನ ಜಗತ್ತಿಗೆ ಉನ್ನಬಡಿಸುವ ಒಬ್ಬ ಆತ್ಮ ಜ್ಞಾನಿಯಾಗುತ್ತಾನೆ. ಅಂತ ಮಹಾಮಹಿಗೆ ನಿಮ್ಮಂತ ಗುರುಗಳ ಆಶೀರ್ವಾದ, ಆ ಕಾಲರಿಗಳ ಆಶೀರ್ವಾದದಿಂದ ಎಷ್ಟೋ ದಿನದ ಮೇಲೆ ಇಂಥ ಒಂದು ರತ್ನ ಹೊಟ್ಟೆಯನ್ನು ಬಿಟ್ಟಿದೆ. ಅಂದ ಮೇಲೆ ಅದಕ್ಕೆಲ್ಲ ತಮ್ಮಂತ ಆಶೀರ್ವಾದವೇ. ಹತ್ತಾರು ದೇವರಿಗೆ ಹರಕೆ ಹೊತ್ತು ನೂರಾರು ದೇವರಿಗೆ ಮುಡಪು ಕಟ್ಟಿ ನಾನಾ ತರದ ತೀರ್ಥ ಯಾತ್ರೆಯನ್ನು ಮಾಡಿ ನಾಟ್ಯ ವೈದ್ಯರಿಗೆ ತೋರಿಸಿದ್ರು ಕೂಡ ಈ ಜನ್ಮದಲ್ಲಿ ಮಕ್ಕಳು ಆಗುತ್ತಿಲ್ಲ ಎಂಬ ಸುದ್ದಿಯನ್ನು ಕೇಳಿ ಶಿಡ್ಲ ಬಡದಾರಂಗ ಗಂಡ ಹುಡುಗರ ಹಜರೇಶನ ಕರುಣಿಯ ಕಟಾಕ್ಷದ ಪುತ್ರ ಇವತ್ತು ಕೈ ಸೇರಿದ ಜನರನ್ನು ಆಶ್ಚರ್ಯಪಟ್ಟ ನೋಡುವಂತ ಸಂದರ್ಭ ಬಂದಿರುವುದು. ನಾವು ಇಷ್ಟು ದಿನ ಕಾಯ್ದಿದ್ದಕ್ಕೂ ಆ ದೇವರು ನಮಗೆ ಬೇಡಿದ ವರವನ್ನೇ ಕೊಟ್ಟರು. ಗುರುದೇವ, ಈ ನನ್ನ ಕಂದನಿಗೆ ಏನೆಂದು ನಾಮಕರಣ ಮಾಡಬೇಕು ಗುರುದೇವ? ವಾದಲಿಂಗರ ವರಪ್ರಸಾದದಿಂದ ಬರುವಾಗ ನಿನ್ನ ಮಗನ ಜನ್ಮಕುಂಡಲಿ ನೋಡಿ ಬಂದಿದ್ದಿಲ್ಲ. ಇವತ್ತು ಅಮೃತ ಶಿಬಿರ ಯೋಗದ ಪ್ರಕಾರವೇ ಇವತ್ತು ಈ ಮಗನಿಗೆ ನಾಮಕರಣವಾಗಬೇಕು. ನಿನ್ನ ಮಗನಿಗೆ ಮೊಹಮ್ಮದ್ ಶರೀಫಾ ಎಂದು ನಾಮಕರಣವಾಗಬೇಕು. ಗುರುದೇವ, ಶರೀಫಾ ಅಂತ ನಾಮಕರಣ ಮಾಡಬೇಕು. ಹೌದು, ಬಾಯಿಂದ ಉಚ್ಚರಿಸಿದರೆ ಮಾಡಿದ ಪಾಪವ ನಾಶವಾಗಿ ಪುಣ್ಯದ ಮಹಾಮಹಿಮೆಯವರು ಬೇಗನೆ ಗೋಣಿ ಹೆಣ್ಣು ಮಕ್ಕಳೆಲ್ಲ ಬರಮಾಡಿಕೊಂಡು ಈ ಶುಭ ಗಳಿಗೆಯಲ್ಲಿ ನಿನ್ನ ಮಗನಿಗೆ ಶರೀಫಾ, ಮೊಹಮ್ಮದ್ ಶರೀಫಾ ಎಂದು ಬೇಗನೆ ಹೋಗಿ ಓಡಿ ಹೆಣ್ಣು ಮಕ್ಕಳನ್ನೆಲ್ಲ ಕರೆದುಕೊಂಡು ಬನ್ನಿ. ಹಸ್ತವು ಮಕ್ಕಳ ಮಸ್ತಕದ ಮೇಲೆ ಆಡಿದರೆ ಅಜ್ಞಾನಗಳ ಜ್ಯೋತಿ ನೋಡಬೇಕೆ ಅಂತ ಹೇಳ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಬರಮಾಡಿಕೊಂಡು ಬೇಗನೆ ನೋಡಿ ಗುರುನಾಥ, ಇವತ್ತಿನ ದಿವಸ ಈ ನನ್ನ ಮಗುವಿಗೆ ನಾಮಕರಣ ಮಾಡಿ ನನ್ನ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಹೋಗುವಂತೆ. ತಾಯಿ ಬಡಶಂಕರಿ ಆಜ್ಞೆ ಆಗಬೇಕು. ಈಗ ನನಗ ಹಸಿವಾದಾಗ ನಾನಾಗಿ ನಿನ್ನ ಮನೆ ಬಾಗಿಲಲ್ಲಿದ್ದ ಹಿರಿಯವನ್ನು ಬೇಡಿ ಇಷ್ಟೊಂದು ಭಕ್ತಿಯಿಂದ ಹೋಗುತ್ತೇನೆ. ಇವತ್ತು ಕೂಸಿಗೆ ನಾಮಕರಣ ಮಾಡೋ ದಿವಸ. ನಿಮ್ಮ ತಂದೆಯಲ್ಲಿ ಹೋಗ್ಯಾಳವ ಯಾಕೆ ನಾನು ಬಿಡಂಗಿಲ್ಲ. ಬರೀ 3 ಹೊತ್ತು ಅಡಿಗೆ ಮನೆ ಅಡಿಗೆ ಮನ್ಯಾಗ ಬರೀ ಅಡಿಗೆ ಮನ್ಯಾಗ ಇಬ್ಬರು ಗಂಡ ಇರ್ತಿರ್ತಾರೆ. ಸಾಯ್ತಾರ ಅಂದ್ಬಿಟ್ಟು ಮಗನ ಎತ್ಕೊಂಡು ಕೊಡಲ್ಲ, ಹೋಳಿಗೆನ ಒಳಸಿಯವ ಏನು ಕೊಡಲ್ಲ. ಎಷ್ಟು ಚಂದ ಐತೆ. ಇಲ್ಲೇ ಸಾಹಿತ್ಯ
ನನಗೆ ಏನ್ ನೀವು ಹೇಳಿದ್ ಗೊತ್ತಿಲ್ಲ ಏನ್ ಹೇಳ್ತಾಳವ ನನ್ನ ಗಂಡ ಬಿಸಿ ಅಡ್ಡ ಮಾಡಿ ಕೊಡೋಣ ನನಗೆ ಅಡ್ಡ ಮಾಡಿ ಕೊಡ್ತಾನ ಇಷ್ಟೊತ್ತನ ಮಾಡತಾವ್ರಿ ಇಲ್ಲ ಅಂತಂದ್ರೆ ಗುಂಡುಗಡಿಗೆ ಆಡ್ತದೆ ಅಂತ ಅವ್ರು ಮೂಲೆಗಿಂದು ನೋಡ್ರಿ ಏ ಸರ್ಸವ ಏ ಸರ್ಸವ ನನ್ನ ಗಂಡ ಹಂಗ ಮಾಡಿದಂದ್ರೆ ನಾವು ಗುಂಡುಗಡಿಗೆ ಆಡ್ತಿಲ್ಲ ನಾನೇ ಗುಂಡುಗಡಿಗೆ ಆಡಿಸ್ತೀನಿ ಅಲ್ಲಿಂದ ಓದ್ಕೊಂತ ಬಂದ್ರೆ ಇನ್ನ ಬರೋಲ್ರಿ ಆಕೆ ಆಕೆ ಗಂಡ ಹೆಂಗಾರ ರೊಟ್ಟಿ ಮಾಡಿ ಹಾಕಾಕತ್ತಾಳ ಆಕೆ ಗಂಡ ಗಂಡ ನಾ ಈ ರೊಟ್ಟಿ ತಿಂತಾನ್ರಿ ಅವ ನಡವಾ ನೀ ಚಾಪ್ಟರ್ ಅದೇ ನಿಮ್ ತಂಗಿ ಮಾಪದ ಮಾಪಿದ್ರೆ ನಾ ಕಡ್ದಾಳ ನಾವು ಇನ್ನೂ ಒಂದು ಹೊಡೆದಿಲ್ಲ ಇನ್ನೂ ಮಕ್ಕಳಾಗಿಲ್ಲ ನಮ್ಮ ಮಕ್ಕಳಾಗಿಲ್ಲ ಸಾಯ್ತೀವಿ ನನಗೂ 15 ವರ್ಷ ಕಲಿಸಿದ್ರು ನನ್ನ ಹೊಟ್ಟಿಲಿ ಮಕ್ಕಳಾಗಿದ್ದಿಲ್ಲ ದೊಡ್ಡ ಮಣಿ ದೇವರು ಹುಡುಗರು ಆದ್ರೆ ಶಾಖಾದ್ರ ಲಿಂಗೇಶ ಅವರ ವರದಿಂದ ನನಗೆ ಗಂಡು ಹೋಗು ಜನಿಸಿ ಬಂದಿದೆ ಸ್ವಲ್ಪ ನನ್ನ ಕರ್ಕೊಂಡ್ಬರ್ತಾನೆ ಏ ಕರೆಯಕತ್ತ ಏನಂದ ನನ್ನ ಗಂಡಿಗೆ ಯಾರ ಬಿಸಿಯು ಮೆತ್ತನ ಮಾಡ್ಕೊಡ್ತಾನೆ ಅಲ್ಲಿ ಅಕ್ಕ ಹಂಗೆಲ್ಲದು ನನ್ನ ಗಂಡ ಒಟ್ಟ ಹೊರಗೆ ಬಿಡುವ ಸಂಸಾರನ್ನೇ ಕಟ್ಕೊಂಡು ಬಂದ್ಬಿಡ್ಬೇಕು ಮೇಲ್ ಸಾರದಿನ್ಯಾಗ ಕಟ್ಕೊಂಡ್ ಬರ್ಬೇಕಂದ್ರು ಬರಂಗಿಲ್ಲ ಗಂಡ ಅದಾನವ ಹಂಗೆಲ್ಲ ಸರಿಗಿಡ ಬಾರ್ದ ಬಾಳ ಏನ್ ಆ ಗುರುಗಳು ಹೇಳಿದಂಗ ಒಂದ್ ಚಂದ ಜೋಡಿ ಪದ ಹಾಡಿ ನನ್ನ ಖುಷಿಗೆ ನಮಸ್ಕಾರ ಮಾಡಿ ಅಲ್ವಾ ಸಾಹಿತಿ ಅಲ್ಲಿ ನಮ್ಮ ಅಕ್ಕ ಕರ್ಕೊಂಡ್ ಬಂದಿದ್ದಿ ಅಲ್ಲಿ ನಾ ಏನಾಗಿ ನನಗ್ ಒಂದ್ ಮಾತಾಡಿ ಹೇಳ್ತೀನಿ ಅಲ್ವಾ ನಿಮ್ಮ ಮಕ್ಕ ನಮ್ಮ ಅಕ್ಕದ ಹಚ್ಚಿಕಿಟ್ಟು ನಿಮ್ಮ ಅಕ್ಕ ಹೋದ್ರಕತ್ತೆ ಒಂದ್ ತಾಸ ಅಥವಾ ನೀ ಹೊರಗ ಬರುವಲ್ಲಿ ಸಾಹಿತ್ಯರ ನನಗ್ ಹಚ್ಚಿಕಿಟ್ಟತ್ತಾರ ಹಚ್ಚಿಕಿಟ್ಟು ಮಾಡಿ ಹಚ್ಚಿಕಿಟ್ಟು ಮಾಡಾಕ ಹೊಟ್ಟಿ ಅಲ್ವಾ ನಿಮ್ಮ ಅಕ್ಕ ನೀಲ ಕೇಳಿದಾಳ ನೀಲ ಬಾರಿ ಸೂದಿ ಹಾಕ್ಬಿಡ ಆಕೆ ಗಂಡ ಮುಸುರು ತೆಗಿಬೇಡ ಹೇಳಣ ಗಂಡುಳು ಕರೆಕ್ಟ್ ಗಂಡಿ ನನ್ನ ಗಂಡನ ಮುಂದತ್ತ ತೋರಿಸ್ತೇನೆ ನಾ ಎಲ್ಲ ಊರಾಗ ಒಬ್ರಿಗೆ ಗಂಡಸರಿಗೆ ತೋರ್ಸಾಗಿಲ್ಲ ಒಬ್ರಿಗೆ ಹೆಂಗಸರಿಗೆ ತೋರ್ಸಾಗಿಲ್ಲ ಗಂಡಸರಿಗೆ ತೋರ್ಸೋದ್ರಿಂದಲ್ಲ ನಿನ್ನ ಗಂಡ ಏನು ನಿನ್ನ ಗಂಡ ಯಾರು ಗಂಡಸೋದಿಲ್ಲ ಮತ್ತ ಅವಾಗ ತೋರಿಸ್ತು ನೋಡಿ ಮಾತಾಡಿ ಎಲ್ಲರೂ ತಂತ ತೋರ್ಸಕ್ಕೆ ನನಗೆ ಊರ ಮುಂದೆ ಬಿಟ್ಟಿದ್ದು ಇದನ್ನ ಮಾಡಿ ಒಬ್ಬನೇ ಸುಬ್ಬನಿ ಸುಡೇನ ಯಾ ಏನನ್ನ ಕಟ್ಟಿದಿ ಏನಲ್ಲಿ ನಿನ್ನ ಗಂಡ ಗಟ್ಟ ತೋರಿಸ್ತಿ ಮತ್ತೆ ನಿನ್ನ ಗಂಡ ಗಟ್ಟ ತೋರಿಸೋದ್ರ ಮತ್ತೆ ಇಲ್ಲ ಬಂದಿದ್ದೀನಿ ಅಯ್ಯೋ ಮತ್ತೆ ಕಾರ್ಯಕ್ರಮ ಐತೆ ನಾಟ್ಲಿ ಬಂದಾಗ ನೋಡಿ ಜೋಗಳ ಪದ ಹಾಡಿ ಬಿಡ ಸಾಯ್ತಿ ಯಾವತ್ತು ಬರೇ ಇದು ಓಣಾಗಿ ಬರೇ ಇದ ಜಗಳ ಹಾಕ್ತಿರ್ತಿ ನಾಮಕರಣ ಮಾಡಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾರೆ ಆಯ್ತು ರೀ ಹೋಗಿ ಬೇಗನೆ ಬನ್ನಿ ಶೃಂಗಾರ